ಹಲೋ, ಮತ್ತೊಂದು ವಿಡಿಯೋ ಸ್ವಾಗತ. ಇವತ್ತು ನಾನು ಬೆಂಗಳೂರು ಹೊಟ್ಟಿನ 5:45 ಆಯ್ತು ಹೊಟ್ಟಿತ್ತ. ಪಾಪದ್ದು ನಾವು ಗಾಡಿ ಇತ್ತು, ಎಕ್ಸಲ್ ಗಾಡಿ, ಅದರ ಹೋಯ್ಕೊಂಡು ಆಸಿತ್ತು ಹೊಟ್ಟಿತ್ತು. ಮುಂದೆ ಮತ್ತೆ ವೀಡಿಯೋ ನೋಡ್ತಾ ಕಣೆ. ಗಾಡಿ ನಿಲ್ಲಿಸಿದೆ. ಒಬ್ಬನೇ ಕಾಣಿಕೆ ಹಾಕಲ್ಲ, ಒಬ್ಬನೇ ಒಂದು ಕಾಣಿಕೆ ಹಾಕಿವರ ಒಳ್ಳೆದಲ್ಲ. ಎಲ್ಲಿ ಹೋಗ್ದಾರೋ ಒಂದು ಕಾಣಿಕೆ ಹಾಕಿ ಹೋಯ್ಕೆ ದೂರ ಹೋಗ್ತಾರೆ. ಇವನ್ನ ಆಶೀರ್ವಾದದಿಂದ ಒಳ್ಳೆದಾಗ್ತ. ಕಾಣಿಕೆ ಹಾಕಿ ಹಬ್ಬ ಬಬ್ಬರ್ಯಾ ನಮ್ಮ ಚಾನಲ್ನ ನೋಡ್ತಾರೆ, ಎಲ್ಲ ಒಳ್ಳೇದು ಮಾಡಿದೇವ್ರೆ. ನಂಗೆ ಒಳ್ಳೇದು ಮಾಡ ಬೆಂಗಳೂರು ಹತ್ತಿದ್ದೆ, ಯಾವುದೇ ಏನೇ ತೊಂದರೆ ಆಯ್ತಿದೆ ಒಳ್ಳೇದು ನೋಡ್ಸ್ಕೊಡ್ದೇವ್ರೆ. ಕಡಪಡೆ ಹೋಯ್ತು. ಈಗ ಕಡಪಡೆ ಎಲ್ಲ ಒಂಚೂರು ಚಾ ಕೊಡ್ಕೊಂಡು ಓಡೋದ್ರೆ ತಿಳಿಯೋದಿತ್ತ. ಕ್ಯಾಂಟೀನ್ ಒಳ್ಳೆ ಚೆನ್ನಾಗಿತ್ತು, ಚಾ ಕುಟ್ಕೊಬ್ಬ ಕುಟ್ಕೊಂಡು ಮತ್ತೆ ಓಡೋ ಆಯಿತಾ. ಮತ್ತೆ ಮುಂದೆ ಸಿಗೋಣ. ಚಾ ಲೈಕಿತ್ತಪ್ಪ, ಚಾ ಕುಟ್ಕೊಬ್ಬ ಆನಂದ್ ಒಳ್ಳೆ ಸರ್. ಅಯ್ಯೋ ಬಂತ ಚಾ ಕುಡಿಕ BMW ಶೋರೂಮ್ ಒಂದು ಕಡೆ ಒಂದು ಹೋಟ್ಲ್ ಚಿಕ್ಕದು. ಆ ಹೋಟ್ಲ್ ಚಿಕ್ಕದಾಗ ಒಂದು ಚಾ ಕುಡಿದಾಳೆ. ಅವ ಎಂತ ತಿಂಡಿ ಸರ್, ಒಂದು ಇಡ್ಲಿ ತಗೊಂಡಿದೆಯಾ, ಇಡ್ಲಿ ಸಾಂಬಾರು ಬನ್ಸ್ ತಗೊಂಡಿದೆ ನೋಡೋಣ. ಬನ್ಸ್ ಇಡ್ಲಿ ಒಂಚೂರು ಉಪ್ಪು ಇತ್ತಪ್ಪ, ಸಾಂಬಾರ ಬನ್ಸ್ ಹಂಗಿತ್ತು. ಬನ್ಸ್ ಕಟ್ಟಿ ಆಯಿತು. ಬನ್ಸ್ ಹೇಳೋಂತೇನು ಸಾಫ್ಟ್ ಇಲ್ಲ, ನಮ್ಮ ಕುಂದವ್ರು ಬನ್ಸ್ ಥರ ಇಲ್ಲಪ್ಪ. ಒಂದು ಪೆಟ್ರೋಲ್ ಬ್ಯಾಂಕ್ ಇತ್ತಲ್ಲ, ಈ ಪೆಟ್ರೋಲ್ ಬ್ಯಾಂಕ್ ಹಾಗೆ ರಾತ್ರಿ ಇಲ್ಲಿ ಬಂದು ಹಿಡಿತು. ನಾವು ಬಂದು ವಾಶ್ರೂಮಿಗೆಲ್ಲ ಮತ್ತು ಚಾ ಕೊಡ್ಕೊಡೋ ಆಯ್ತು. ಇದು ಹೋಟಲ್ ದುರ್ಗಾ, ಶ್ರೀ ದುರ್ಗಾ. ನೇತ್ರದ ನೀರದು ಡ್ಯಾಮ್ ತೋರ್ತದೆ ಕಾಣಿಸ್ತಾ. ಡ್ಯಾಮ್ ಎರಡಿಲ್ಲ, ನೀರದು ನೇತ್ರಾವತಿ ನೀರು, ನೇತ್ರಾವತಿ. ಸೇರಡೆ ಘಾಟಿ ಅಂತ ಇದು ಒಂದು ರೂಟ, ಸುಬ್ರಹ್ಮಣ್ಯ ಧರ್ಮಸ್ಥಳ ರೂಟ. ಈಗ ಇದು ಬೆಂಗಳೂರು ರೂಟ. ಫುಲ್ ಅಂಗಡಿ, ಬೆಟ್ಟಲ್ಲಿ ಫುಲ್ ಮೋಡ ಆಯಿತು. ಇಲ್ಲಿ ಒಳ್ಳೆ ತಣ್ಣ ಸಿಕ್ಕಿದೆ, ಕೋಲ್ಡ್ ಐತೆ ಫುಲ್ ಬಪ್ಪರ, ಒಳ್ಳೆ ಖುಷಿ ಆಯಿತು. ಇದೊಂದು ಬಿಸ್ನೆಸ್ ಒಳ್ಳೆ ಏರಿಯಾ. ಎಲ್ಲ ಗಾಡಿ ಗಿಡಿ ಎಲ್ಲ ಬಂದು ಇಲ್ಲೇನೆ ಇರ್ತಲ್ಲ, ಶಿರಡೆ ಘಾಟಿ ಸ್ಟೇಷನ್ ಅಲ್ಲ, ಇಲ್ಲೆಲ್ಲ ಬಂದಿರ್ತಾರೆ ನೋಡಿ. ಎಲ್ಲ ಕಡೆಯಲ್ಲೆಲ್ಲ ಫುಲ್ ಟೂರಿಸ್ಟ್ ಪ್ಲೇಸ್ ಇಲ್ಲಿದೆ. ಒಳ್ಳೆ ಜಾಗ, ಕ್ಲೈಮೇಟ್ ಒಳ್ಳೆ ಕ್ಲೈಮೇಟ್. ಮತ್ತು ಇಲ್ಲಿಂದ ಸಗ ಇದೆ ನೋಡಿ, ಖುಷಿ ಆಗುತ್ತೆ. ಮತ್ತು ಇನ್ನೇ ಆಯ್ತು, ಇನ್ನು ಮುಂದೆ ಘಾಟಿ ಸ್ಟೇಷನ್. ಲೆಸ್ಗೂ ಒಂದು ಸ್ಪ್ರೈಟ್ ಕುಡೋದಾ, ಸ್ಪ್ರೈಟ್ ಕುಡ್ಕೊಂಡು ಹೊಡೋದು. ನಮ್ಮ ಗಾಡಿ ಫುಲ್ ಹೀಟ್ ಆಯ್ತು. ಈಗ ಎಷ್ಟು ಹೀಟ್ ಐತೆ ಗೊತ್ತಾ, ಈಗ ಫುಲ್ ಹೀಟ್ ಆಯ್ತು. ಬಾ ನೋಡ, ಇಲ್ಲೇ ತಂಗ ಹತ್ತಂಗವ ಈಗಲೂ ಲಡ್ಡು ಆಯ್ತಾ. ಲಡ್ಡಲ್ಲಿ ಯಾರು ತಲೆ ಮೇಲೆ ಕೂದಲ ಮಂಗಲ್ ಇದ್ರೆ ಇವತ್ತು ಈ ವೈರ್ ಮೇಲೆ ಬತ್ತವ, ವೈರ್ ಇದು ಕಟ್ಟಾಕಿ ಇದ್ರ ಕಾಂಬಡಿಗೆ ಸುಮ್ಮ ತೊಡಿದ್ಗ ಫುಲ್ ಲಡ್ಡು ಆಯ್ತು. ಮಂಗ ಬಪ್ಪ ಬರಲಾಡಿತ್ತು. ಚೌಡೇಶ್ವರ ದೇವಸ್ಥಾನ ಬೆಟ್ಟ. ನೀರು ಬರ್ತದೆ ನೋಡಿ, ನೀರು ಬರ್ತದೆ. ಒಂಚೂರು ನೀರು ಬರ್ತಾರೆ ನೋಡಿ. ಅಷ್ಟು ನೀರು ಗುಡ್ಡೆ ಮೇಲೆ ನೀರು ಜಾಸ್ತಿ ಆಯ್ತು ನೋಡಿ. ಅಷ್ಟು ನೀರು ಫುಲ್ ಇದೆ ನೋಡಿ. ಮಳೆ ಬಂದು ಜಾಸ್ತಿ ಆಯ್ತು ನೋಡಿ. ಐಸ್ ಐಸ್ ಇದೆ ನೀರು ಫುಲ್.
ಓಲ್ ಕಂಬ ಥರ ಕಾಣಿಸ್ತಲ್ಲ, ಅದೆಂಥ ಟ್ಯಾಂಕ ಗೊತ್ತಿಲ್ಲ ಮಾರ. ಇಷ್ಟು ದೊಡ್ಡ ಬೆಟ್ಟ ಮೇಲೆ ಹಾಕಿರಪ್ಪ, ಎಂತ ಇರ್ಬೋದು ಮಾರ. ನಿಮಗೂ ಏನು ಗೊತ್ತಿತ್ತಾ? ಗಿದ್ದಿದ್ರೆ ಕಳಿಸಿ ಮಾರ. ನಾವು ಬಸ್ಸೆಲ್ಲ ಹೋಗ್ತಿತ್ತಾರ, ರಾತ್ರಿ ಹೋಗ್ಬೋದು ತೋರುದಿಲ್ಲ ಇದು. ಈಗ ನೋಡೋ ತೋರುತ್ತಪ್ಪ, ದೊಡ್ಡದು ಕಂಬಪ್ಪ, ಟ್ಯಾಂಕ್ ಥರ ಇಪ್ಪ ದೊಡ್ಡದು. ಎಂತಂದೇಳಿ ಕಮೆಂಟ್ ಮಾಡ್ಯಪ್ಪ. ಊರಿಂದ ನೋಡ್ರೆ ನಾ ಕೋಳಿ ನೆಲೆಸಿನ ಮಾಡಿ ಕಡೆಗೆ ಒಂದು ಜೋಳ ಮಾರ್ರ, ಜೋಳ ಎಲ್ಲ ನೆಲೆಸಿಟ್ಟಿದ್ದು. ಇಲ್ಲಿ ಒಳ್ಳೆ ಇತ್ತಲ್ಲ ಪ್ಲೇಸ, ಜಾಗ ನಿಮಗೆ. ನಾ ಕೋಳಿಯಿಂದ ಮಾಡಿ ಮಾರ ಜೋಳ. ಎಷ್ಟು ಜೋಳಕ್ಕೆ? ಜೋಳಕ್ಕೆ ಎಷ್ಟು? ಜೋಳಕ್ಕೆ ಎಷ್ಟು? ಜೋಳ ಜೋಳ ಯೂಟ್ಯೂಬ್ 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 ಹೇಳ್ತಾರೆ ಒಂದು ದಿವಸ. ನಾನು ಏನಾಯ್ತಾ ದೂರ ನೋಡ್ರ ಕೋಳಿ ನೆಲೆಸಿನ ಮಾಡಿದೆ. ನಾ ಕೋಳಿ ಹಂಗೆ ನೇತಾ ಇರ್ತಲ್ಲ ನಾನು ಕಡಿಮೆ ಜೋಳ ಮಾರ್ರೆ. ಇದೆಲ್ಲ ಕಡೆ ಆಯ್ತು. ಟಿ ಟಿ ಕಡೆ ಕಾಣಿಸ್ತಲ್ಲ, ಅದು ಮೇಲೆಡೆ ಸಕಲೇಶ್ವರ ಅಲ್ಲೆಲ್ಲ ಆತಂಬ್ರು. ನಾವು ಇಲ್ಲಿ ಬೈತೀಗ ಬೇಸ್ ಬಂದು ಸರ್ಕಲ್ ನಿಂತೈತೆ. ಇಲ್ಲಿಂದ 14 ಕಿಲೋಮೀಟ್ರ್ ಇದೆ ಸಕಲೇಶ್ವರಕ್ಕೆ. ಇಲ್ಲೆಲ್ಲ ಗಾಡಿ ಜಾಸ್ತಿ ಸಿಗ್ತದೆ. ಇನ್ನು ನೋಡೋ ಪ್ಲೇಸ್ ಮಾತ್ರ ಹಗಲಿಗೆ ಮಾತ್ರ ಒಳ್ಳೆ ಪ್ಲೇಸ್, ರಾತ್ರಿ ಏನೂ ಕಾಣಿಸಲ್ಲ. ಇಲ್ಲಿ ಹಗಲಿಗೆ ನೋಡೋವಂಥ ಪ್ಲೇಸ್, ಒಳ್ಳೆ ಪ್ಲೇಸ್ ನೋಡಿ. ಅಲ್ಲೆಲ್ಲ ಬೆಟ್ಟ ಇದೆ ನೋಡಿ, ಅಲ್ಲಿ ಯಾರೋ ಹೊತ್ತಿ ಹೋಗಿ ಬರ್ತಿದೆ, ಬೆಟ್ಟ ಇದೆ. ನಾ ಇದು ಗಾಡಿ ಫಸ್ಟೇ ಬಂತು, ನಮ್ಮ ಗಾಡಿ ಬಂತು. ನಮ್ಮ ಗಾಡಿಗೆ ಫುಲ್ ಬಿಸಿ ಐತಿ, ಸ್ವಲ್ಪ ರೆಸ್ಟ್ ಮಾಡಿ ತಗೊಂಡು ಹೋಗೋದ. ಗಾಡಿ ಬೆಂಕಿಗೆ ಎತ್ಕೊಂಡ್ರೆ ಆಗಲಿ ಅಂತ. ಸಕಲೇಶ್ವರ ಬಂತು ಇವತ್ತು. ಈಗ ಬಂತು ಗಂಟೆ ಬಂದು 1ಕ್ಕಿಂತ 10 ನಿಮಿಷ ಇತ್ತು. ಸರ್ಕಲಲ್ಲೇ ಹೋಯ್ತು. ಸರ್ಕಲ್ ಯಾವ ಊರಣ್ಣ? ಹಾಸನ. ಹಾಸನ ಸರ್ಕಲ್ ಅಲ್ಲ ಇದು? ಚನ್ನಪಟ್ಟಣ ಸರ್ಕಲ. ಚನ್ನಪಟ್ಟಣ ಸರ್ಕಲ್ ಬಂತೀಗ ಬೇರೆನೇ ಊಟ ಮಾಡೋದು. ಬಿರಿಯಾನಿ 120 ರೂಪಾಯಿ ಬಿರಿಯಾನಿ. ಈಗ ಟೋಯ್ಲೆಟಲ್ಲಿದ್ದ ಇನ್ನೊಂದು ಚಹಾ ಕೊಡ್ಕೊಂಡು ಹೊಡು. ಗಂಟೆ ಒಂದು 4 ಕಾಲು ಆಯ್ತು ಗಂಟೆ. ಚಹಾ ಕೊಡ್ಕೊಂಡು ಹೊಡೋದು ಆಯ್ತು. ಇನ್ನೂ ಜಾಸ್ತಿ ದೂರ ಇಲ್ಲ. ನಮ್ಮ ಬುಲೆಟಲ್ಲಿತ್ತ, ಇದೆಲ್ಲ ಸುಮಾರು ಬುಲೆಟ್ ಇತ್ತು. ನಮ್ಮ ಬುಲೆಟಲ್ಲಿತ್ತು ನೋಡಿ ಫ್ರೆಂಡ್ಸ್. 161ನೇ ಪಂಚಮುಖಿ ಆಂಜನೇಯ ಮಂದಿ ನೋಡಿ. ಆಯ್ತು, ಪಕ್ಕದಲ್ಲಿ ಶನೇಶ್ವರ ದರ್ಶನ ಆಗಿದೆ. ಇದು ಆಂಜನೇಯರ, ಇದು ಶನೇಶ್ವರ ದೇವರು. ದೇವರ ನಮ್ಮ ಫ್ರೆಂಡ್ಸಿಗೆಲ್ಲ ಫ್ಯಾನ್ಸಿಗೆಲ್ಲ ಒಳ್ಳೇದು ಮಾಡಪ್ಪ ದೇವ್ರ. ಆಂಜನೇಯ ನಮ್ಮ ಫ್ಯಾನ್ಸ್ ಸುಮಾರು ಜನ ಇದ್ರು, ಅವರೆಲ್ಲ ಒಳ್ಳೇದು ಮಾಡಪ್ಪ ದೇವ್ರೆ. ಅವ್ರು ಎನ್ಸ್ಕೊಂಡ್ರೆಲ್ಲ ಒಳ್ಳೇದು ಅಲ್ಲಿದ್ದಾರೆ. ಅವ್ರೇನು ಮನಸ್ಸಲ್ಲ ಏನು ಎನ್ಸ್ಕೊಂತಾರೆ ಅದೆಲ್ಲ ಒಳ್ಳೇದು ಮಾಡ್ಬೋದಿವ್ರೆ. ಬೆಳಿಗ್ಗೆ 6 ಗಂಟೆ ಬಿಟ್ಟದ. 6 ಗಂಟೆ ಬಿಟ್ಟು ಬಬ್ಬನ ಕಾಣಿಕೆ ಹಾಕಿ ಅದರಿಂದ ಬಂದು ಇಲ್ಲಿ ಬಪ್ಪತ್ತಿಗೆ ಬೆಂಗಳೂರು ಬಪ್ಪತ್ತಿಗೆ 10 ಗಂಟೆ ಆಯ್ತು. ಅಂದ್ರೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಪ್ಪದೆಲ್ಲ ಲೇಟ್ ಆಯ್ತು. ಅಲ್ಲ ಇಲ್ಲಿ ವೀಡಿಯೋ ಮಾಡ್ಕೊಂಡು ಅಲ್ಲಿ ಮಾಡ್ಕೊಂಡ್ಬಂದು ಲೇಟ್ ಆಯ್ತಲ್ಲ, 10 ಗಂಟೆ ಆಯ್ತು. ಇಲ್ಲ ಬಪ್ಪತ್ತಿಗೆ ಬೆಂಗಳೂರು ಅಂದರೆ ಸ್ವಲ್ಪ ಸುಮಾರು ಹೊಸಕೋಟೆ ಬಂದಲ್ಲ ಸ್ವಲ್ಪ ಲೇಟ್ ಆಯ್ತು. ಒಳಗೆ ರೂಟ್ ಇತ್ತು ಅದು ಸ್ವಲ್ಪ 3 ಮಂತ್. ಏನು ಗಾಡಿ ಅಷ್ಟೊಂದು ಹೀಟ್ ಇಲ್ಲ. ತೋರಿಸ್ತೀನಿ ಗಾಡಿ ನೋಡಿ. ಗಾಡಿ ನೋಡಿ ಅಂದ್ರೆ ಲಗೇಜೆಲ್ಲ ಹಾಕಿ ಬಂದೆ, ಏನು ತೊಂದರೆ ಇಲ್ಲ. ಎಲ್ಲ ಬಬ್ಬರಿನೇ ಆಶೀರ್ವಾದ. ಪಾಪ ಸಾಕು. ಇಲ್ಲಿ ಬಿಸಿ ಆಯ್ತು ಗಾಡಿ. ಗಾಡಿಯೆಲ್ಲ ಹೀಟ್ ಆಯ್ತು ಅಂದ್ರೆ ನಂಗೆ ಟೆನ್ಷನ್ ಆಯ್ತು. ಬಟ್ ಗಾಡಿ ಏನು ತೊಂದರೆ ಇಲ್ಲ, ಒಳ್ಳೆಯದೇ ಬಂತು, ಒಳ್ಳೆ ರೀತಿ ಮುಟ್ಟಿತ್ತು. ಹಾಗೆ ವಿಡಿಯೋ ಇಷ್ಟದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಲ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್. ಬಾಯ್.